श्रीगुरुभ्यो नमः। हरः ओम्। गुरुवे सर्वलोकानां विषजे भवरोगिणां विदेशविद्यानां दक्षिणामूर्तये नमः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। त्रैलोक्यसम्पदालेख्य समुल्लेखनवित्तये सच्चिदानन्दरूपाय शिवाय ब्रह्मणे नमः। यामाहुः सर्वलोकानां प्रकृतिं शास्त्रपारकाः तां धर्मचारिणीं शम्भोः प्रणमामि परां शिवां। पञ्चास्यवदनोद्भूतान् पञ्चतत्त्वाधिनायकान् पञ्चब्रह्मयोनोमे पञ्चाचार्यान् जगद्गुरान्। ॐ नमो रातपतये नमो गणपतये नमः प्रमथपतये नमस्ते अस्तलम्बोदराय एकदन्ताय विघ्नविनाशिने शिवसुताय श्री वरवरदमूर्तये नमो नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। श्रीमन्मः गणाधिपतिदेवताभ्यो नमो नमः। ओं देवताभ्यो नमो नमः। ನಿನ್ನ ಲವರಿಗೆ ನಿನ್ನ ಮೇಲಿರೋ ಪ್ರೀತಿ ನಿಜ ಆಗಿದ್ದಿದ್ರೆ ಇವತ್ತೊಂದು ಬರ್ತಿದ್ದ. ಇನ್ನು ಬರಲ್ಲ. ಹಳೆ ಪ್ರೇಮಿಗಿಂತ ಹೊಸ ಗಂಡನ ಪಾದನೆ ಗತಿ. ಹುಷಾರಿರ್ಬೇಕಿತ್ತು, ಆದ್ರೆ ಏನ್ ಮಾಡೋದು, ಅವ್ರು ನಿಮ್ಮ ಅಮ್ಮ ಅಲ್ವಾ? ಅಗ್ನಿರ್ಭೂತಾನಾಮಧಿಪತಿಃ ಸಮಾವತ್ವಶ್ವಂ ಬ್ರಹ್ಮಣಸ್ಮಿನ್ ಯತ್ರೇ ಶ್ಯಾಮ ಸಸ್ಯಾಂ ಪರೋದಾಯಾಮಸ್ಮಿನ್ ಕರ್ಮಣಸ್ಯಾಂ ದೇವೋತ್ಯಾಗಂ ಸ್ವಾಹ. ಅಯ್ಯೋ, ರಘು ಫೋನ್ ರಿಸೀವೇ ಮಾಡ್ತಾ ಇಲ್ಲ. ಎಲ್ಲಿದ್ದಾನೆ ಅವನು? ಫೋನ್ ರಿಸೀವ್ ಮಾಡಿ ಮಾತಾಡೋಕೆ ಏನಾಗಿದೆ ಅವನಿಗೆ? ದೊಡಮ್ಮ, ನಾನು ನಿನ್ನೆ ತಂದೆ ರಘುಂಕಲಿಗೆ ಫೋನ್ ಮಾಡಿದ್ದೆ. ಅವ್ರು ಫೋನ್ ತೆಗೆದು ಮಾತಾಡಿದ್ರು. ಬೇಗ ಬರ್ತೀನಿ ಅಂದ್ರು ಬಂದೇ ಇಲ್ಲ. ಹೌದಾ? ಅಯ್ಯೋ ದೇವ್ರೆ, ಇದೊಳ್ಳೆ ತೊಂದರೆ ಆಗೋಯ್ತಲ್ಲ. ಈಗೇನಾದರೂ ರಘು ಇಲ್ಲಿಗೆ ಬಂದಿಲ್ಲ ಅಂದರೆ ಸಾಕ್ಷಿ ಮದುವೆ ಆ ಕಮಲ್ ಜೊತೆ ನಡೆದು ಹೋಗುತ್ತೆ. ರಘು ಸಾಕ್ಷಿನ ಪ್ರೀತಿಸೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಆಮೇಲೆ ಯಾರನ್ನ ದೂರಿ ಏನು ಪ್ರಯೋಜನ? ಛೇ, ಏನು ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ದೊಡಮ್ಮ, ಅಂಜಲಿ ಕೈಲಿ ಮ್ಯಾಜಿಕ್ ಮಾಡಿಸಿ ರಘುಂಕಲ್ ಎಲ್ಲಿದ್ದಾರೆ ಅಂತ ನೋಡಕ್ಕೆ ಹೇಳ. ವೆರಿ ಗುಡ್ ಐಡಿಯಾ ಲಡ್ಡು. ಮೊದಲು ಆ ಕೆಲಸ ಮಾಡು. ಅಂಜಲಿ ಪುಟ್ಟಿಗೆ ಮ್ಯಾಜಿಕ್ ಮಾಡಿ ರಘು ಎಲ್ಲಿದ್ದಾನೆ ಅಂತ ತಿಳ್ಕೊಳಕ್ಕೆ ಹೇಳು. ಅಂಜಲಿ, ಪ್ಲೀಸ್ ಅಂಜಲಿ, ಸಾಕ್ಷಿಯತೆಗೋಸ್ಕರ ಮ್ಯಾಜಿಕ್ ಮಾಡಿ ರಘುಂಕಲ್ ಎಲ್ಲಿದ್ದಾರೆ ಅಂತ ಹೇಳ್ತೀಯಾ? ಅದಕ್ಕೆ ಸದ್ಯ ಲಡ್ಡು ಅಣ್ಣ, ನಾನು ದೊಡ್ಡಪ್ಪಂಗೆ ಬರೀ ಪ್ರಾಮಿಸ್ ಮಾಡಿದ್ದೀನಲ್ಲ ಮ್ಯಾಜಿಕ್ ಮಾಡಲ್ಲ ಅಂತ. ದೊಡಮ್ಮ, ಅಂಜಲಿ ದೊಡ್ಡಪ್ಪಂಗೆ ಪ್ರಾಮಿಸ್ ಮಾಡಿದ್ದೀನಿ ಮ್ಯಾಜಿಕ್ ಮಾಡಲ್ಲ ಅಂತ ಹೇಳ್ತಿದ್ದಾಳೆ. ಲಡ್ಡು, ಅಂಜಲಿ ಎಲ್ಲಿದ್ದಾಳೆ? ದೊಡ್ಡಪ್ಪನ ಮುಂದೆ ಇದ್ದಾಳಲ್ಲ. ಅಂಜಲಿ ಪುಟ್ಟಿ, ದೊಡ್ಡಪ್ಪ, ನೀನು ನನ್ನ ಭೂತ ಅಂತ ಕರೀತಿಲ್ವಾ? ಅಂಜಲಿ ಅಂತ ಕರೀತಾ ಇದ್ದಾರೆ ದೊಡ್ಡಪ್ಪ. ದೊಡ್ಡಪ್ಪ, ನೀವು ಅವಳನ್ನ ಭೂತ ಅಂತ ಕರೀತಿದ್ರಲ್ಲ, ಅವಳು ತುಂಬಾ ಬೇಜಾರಾಗಿಲ್ಲ. ಅಂಜಲಿ ಅಂತ ಕರೆದ್ರಲ್ಲ, ತುಂಬಾ ಖುಷಿಯಾಗಿದ್ದಾಳೆ. ಅಂಜಲಿ ಪುಟ್ಟಿ, ನಿನ್ನ ಪುಟ್ಟ ಮಗು ಅಂತ ಗೊತ್ತಾಗದೆ ನಿನ್ನ ಮೇಲೆ ದ್ವೇಷ ಸಾಧಿಸ್ಬಿಟ್ನಮ್ಮ. ಕ್ಷಮಿಸು ಅಂತ ಕೇಳೋ ಯೋಗ್ಯತೆನೂ ನನಗಿಲ್ಲ. ಸಾಧ್ಯ ಆದರೆ ಈ ದೊಡ್ಡಪ್ಪನ ಕ್ಷಮಿಸ್ಬಿಡಮ್ಮ. ದೊಡ್ಡಪ್ಪ, ನೀವು ದೊಡ್ಡವರು, ಚಿಕ್ಕ ಮಕ್ಕಳ ಹತ್ರ ಎಕ್ಸ್ಕ್ಯೂಸ್ ಕೇಳಬಾರ್ದು ದೊಡ್ಡಪ್ಪ. ವಯಸ್ಸಿನಲ್ಲಷ್ಟೇ ನಾನು ದೊಡ್ಡವನು. ನೀನು ಪುಟ್ಟೋಳಾದರೂ ದೊಡ್ಡತನ ಮೆರೆದು ಬಿಟ್ಟಿಯಮ್ಮ. ದೊಡ್ಡತನ ಮೆರೆದು ಬಿಟ್ಟೆ.
ನೀನು ಮಾಡಿದ ಸಹಾಯನ ಭೂತ ಚೇಷ್ಟೆ ಅಂದ್ಕೊಂಡು ಇನ್ಮೇಲೆ ಹಾಗೆ ಸಾಧಿಸಿದ ಪಾಪಿ ಕಣಮ್ಮ ನಾನು. ಹೋಗ್ಲಿ ಬಿಡಿ ದೊಡ್ಡಪ್ಪ, ನೀವು ನನ್ನ ಅಂಜಲಿ ಅಂತ ಕೂಗಿದ್ರಲ್ಲ, ನಂಗದು ಖುಷಿ ಆಯ್ತು. ಇವತ್ತಾದ್ರೂ ನಂಗೆ ಆಶೀರ್ವಾದ ಮಾಡೋದು ದೊಡ್ಡಪ್ಪ. ದೊಡ್ಡಪ್ಪ, ಅಂಜಲಿ ನಿಮ್ಗೆ ನಮಸ್ಕಾರ ಮಾಡ್ತಿದ್ದಾಳೆ. ಚೆನ್ನಾಗಿರು ಪುಟ್ಟಿ, ಚೆನ್ನಾಗಿರು. ಹಿಂದೆ ನೀನು ಸಾಕ್ಷಿ ಪ್ರಾಣ ಉಳಿಸಿದ್ಯಮ್ಮ. ಅದಕ್ಕೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಿಲ್ಲ. ಆದರೆ ಈಗ ಮದುವೆ ನಡೆದ್ರೆ ಸಾಕ್ಷಿ ಸತ್ತೋಗ್ತಾಳೆ. ರಘು ಇಲ್ಲದೆ ಅವಳು ಬದುಕಿರೋದಿಲ್ಲಮ್ಮ. ರಘುನ್ ದೂರ ಮಾಡಿ ನಮ್ಮ ಮೇಲೆ ನಾವೇ ಚಪ್ಪಡಿ ಕಲ್ಲು ಎಳ್ಕೊಂಡ್ವಿ. ಈಗ ದಯವಿಟ್ಟು ನಿನ್ನ ಪ್ರಾಮಿಸ್ನ ನೀನೇ ವಾಪಸ್ ತಗೊಳ್ಳಮ್ಮ. ಹೇಗಾದರೂ ಮ್ಯಾಜಿಕ್ ಮಾಡಿ ರಘು ಎಲ್ಲಿದ್ದಾನೆ ಅಂತ ತಿಳಿಸಿ ಪುಣ್ಯ ಕಟ್ಕೊಳ್ಳಮ್ಮ. ದೊಡ್ಡಪ್ಪ, ನೀವು ನಿಜವಾಗ್ಲೂ ಪ್ರಾಮಿಸ್ನ ವಾಪಸ್ ತಗೊಂತ ಹೇಳ್ತಾ ಇದ್ದೀರಾ? ದೊಡ್ಡಪ್ಪ, ಅಂಜಲಿ ಪ್ರಾಮಿಸ್ನ ವಾಪಸ್ ತಗೊಳ್ಳ ಅಂತ ಕೇಳ್ತಿದ್ದಾಳೆ. ಹೌದಮ್ಮ, ನಾ ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನೀ ನನಗೆ ಕೊಟ್ಟು ಪ್ರಾಮಿಸ್ನ ವಾಪಸ್ ತಗೋ. ನೀನು ಮ್ಯಾಜಿಕ್ ಮಾಡೋಕ್ಕೆ ಸ್ವತಂತ್ರಳು, ನಂದು ಯಾವ ಅಬ್ಜೆಕ್ಷನು ಇಲ್ಲ. ಮ್ಯಾಜಿಕ್ ಮಾಡ್ಬೋದು. ಸರಿ ದೊಡ್ಡಪ್ಪ, ರಘು ಅಂಕಲ್ ಎಲ್ಲಿದ್ದಾರೆ ಅಂತ ಮ್ಯಾಜಿಕ್ ಮಾಡಿ ಮಿರರಲ್ಲಿ ತೋರಿಸ್ತೀನಿ. ದೊಡ್ಡಪ್ಪ, ಅಂಜಲಿ ಮ್ಯಾಜಿಕ್ ಮಾಡಿ ಕನ್ನಡಿಯಲ್ಲಿ ರಘು ಅಂಕಲ್ ಎಲ್ಲಿದ್ದಾರೆ ಅಂತ ತೋರಿಸ್ತಾಳಂತೆ. ಲಿಂಬು ಜ್ಯೂಸ್, ಗಣೇಶ ಗಣೇಶ ಪ್ಲೀಸ್ ರಘು ಅಂಕಲ್ ಎಲ್ಲಿದ್ದಾರೆ ಅಂತ ಮಿರರಲ್ಲಿ ತೋರ್ಸಪ್ಪ ಪ್ಲೀಸ್. ಮೈ ಗಾಡ್, ಇದು ನಮ್ಮ ಹೆಡ್ ಆಫೀಸು. ರಘು ನಿಲ್ಯಾಕೆ ಕಟ್ಟಾಕಿದ್ದಾರೆ? ಇದು ಯಾರ ಕೆಲಸ? ಏನು ಇದು ನಿಮ್ಮ ಆಫೀಸಾ? ಹೌದು ರೀ, ನಿಮ್ಮ ಆಫೀಸಲ್ಲಿ ಕಟ್ ಹಾಕಿದ್ದಾರೆ ಅಂದರೆ ಖಂಡಿತ ಇದು ಕಮಲ್ ಕೆಲಸನೇ ಇರಬೇಕು, ಅನುಮಾನನೇ ಇಲ್ಲ. ಇದಕ್ಕೆ ಇರಬೇಕು. ರಘುನ್ ಕರ್ಸಿ ಅಂತ ಒಂದು ಸವಾಲು ಹಾಕಿದ್ದು ಎಲ್ಲ ಪ್ರೀ ಪ್ಲಾನ್ ಕಾನ್ಸ್ಪಿರಸಿ ಇರಬೇಕು. ರೀ, ಪಾಪ ರಘು ಈ ಸ್ಥಿತಿಲಿದ್ದಾರೆ, ಈಗ ಇಲ್ಲಿಗೆ ಹೇಗೆ ಬರ್ತಾರೆ? ರಘು ಅಂಕಲ್ನ ಈ ಸ್ಥಿತಿಯಲ್ಲಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಬೇಗ ಅವ್ರನ್ನ ಬಿಡಿಸು. ಗಣೇಶ ಗಣೇಶ ಪ್ಲೀಸ್ ರಘು ಅಂಕಲ್ಗೆ ಹಗ್ಗ ಕಟ್ಟಾಕಿರೋದೆಲ್ಲ ಬಿಚ್ಚು ಹೋಗ ಮಾಡಪ್ಪ ಪ್ಲೀಸ್ ಗಣೇಶ. ಪುಟ್ಟಿ, ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ, ತುಂಬಾ ತುಂಬಾ ಥ್ಯಾಂಕ್ಸ್. ಗಣೇಶ ಗಣೇಶ ಪ್ಲೀಸ್, ನಿನ್ನೆ ಕಮಲ್ ಅಂಕಲ್ ರೂಮಲ್ಲಿ ಹೇಳಿದ್ದೆಲ್ಲ ಎಲ್ಲರೂ ಮುಂದೆ ಹೇಳೋಂಗ್ ಮಾಡ್ಬಿಡಪ್ಪ ಪ್ಲೀಸ್ ಗಣೇಶ. ನನ್ನ ಲೈಫಲ್ಲಿ ಇವಳೇನು ಮೊದಲನೇ ಹುಡುಗಿನ. ಇವಳನ್ನ ಬಳಸ್ಕೊಂಡು ಯೂಸ್ ಆ್ಯಂಡ್ ಥ್ರೋ ಥರ ಬಿಸಾಕ್ಬೋದಾಗಿತ್ತು. ಎಡ್ವರ್ಟ್ ಮಾಡ್ಕೊಂಡ್ಯಲ್ಲೋ ಕಮಲ್, ಎಡ್ವರ್ಟ್ ಮಾಡ್ಕೊಂಡ್ಯಲ್ಲೋ.